ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ನ ಸ್ಫೋಟಕ ಅಂಶಗಳನ್ನು ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಡೀ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಪ್ರಮುಖ ಪಾತ್ರಧಾರಿಗಳು. ಬಹಳ ಸ್ಪೆಸಿಫಿಕ್ ಆಗಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಪ್ರಾಣ ಹೋಗುವವರೆಗೂ ಶೆಡ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ರು ಅಂತ ಹೇಳ್ತಾರೆ. ರೇಣುಕಾಸ್ವಾಮಿ ಶವವನ್ನ ಬಿಸಾಡಿ ಅಂತ ಹೇಳಿದ್ದೆ ದರ್ಶನ್ ಅಂತ. ಬಿಸಾಕ್ರೋ ಈ ಶವನ ಅಂತ ಹೇಳಿದ್ರಂತೆ ದರ್ಶನ್. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಸ್ಫೋಟಕ ಅಂಶಗಳು. ಅಲ್ಲಿಗೆ ಒಂದು ಕನ್ಫರ್ಮ್ ಆಯಿತು, ದರ್ಶನ್ ಮತ್ತು ಪವಿತ್ರ ಗೌಡ ಹಲ್ಲೆ ಮಾಡಿ ಹೊಟ್ಟೋದ್ರು. ಆಮೇಲೆ ಉಳಿದವರೆಲ್ಲ ಸೇರಿಕೊಂಡು ಕೊಂದ್ರು ಅಂದರೆ ನೋ. ಕೊಲೆಯಾಗುವ ತನಕವೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಶೆಡ್ನಲ್ಲೇ ಇದ್ರು. ಅವರು ಕೊಲೆಯಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ರೇಣುಕಾಸ್ವಾಮಿ ಶವವನ್ನು ಬಿಸಾಡ್ರೋ ಅಂತ ಹೇಳಿದ್ದು ಕೂಡ ದರ್ಶನ್ ಅಂತ ಹೇಳಿದ್ದಾರೆ. ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಈ ಮಾಹಿತಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಶವವನ್ನು ಬಿಸಾಡಿ ಅಂತ ಹೇಳಿ ಶೆಡ್ನಿಂದ ಹೊರಟಿದ್ರು ದರ್ಶನ್. ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆಯಾಗಿದ್ದೆಲ್ಲವೂ ಕೂಡ ಗೊತ್ತಿದೆ. ಅವರ ಕಣ್ಣೆದುರೇ ಪ್ರಾಣ ಪಕ್ಷಿ ಹಾರೋಗಿದೆ. ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೀರಾ ಚಾರ್ಜ್ ಶೀಟ್ನ ಪ್ರಮುಖ ಅಂಶಗಳು. 3991 ಪುಟಗಳ ಈ ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಅಂಶಗಳು ಏನು ಅಂತಕ್ಕಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೀರಾ. ರೇಣುಕಾಸ್ವಾಮಿಯ ಪ್ರಾಣ ಹೋಗುವವರೆಗೂ ಶೆಡ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ರು ಅಂತ ಹೇಳ್ತಾರೆ. ಕೊನೆಗೆ ರೇಣುಕಾಸ್ವಾಮಿ ಶವವನ್ನು ಬಿಸಾಡಿ ಅಂತ ದರ್ಶನ್ ಹೇಳಿ ಹೋಗ್ತಾರೆ. ಇನ್ನು ಮುಂದುವರಿದಂತೆ ಹಲವು ಪಾಯಿಂಟ್ಸ್ ಬರುತ್ತೆ. ಶವ ಬಿಸಾಡಿ ಅಂತ ಹೇಳಿ ಶೆಡ್ನಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಹೊರಟಿದ್ದಾರೆ. ಪ್ರಾಣ ಹೋಗಿದ್ದ ಸಮಯ 6ರಿಂದ 6:30. 6:30 ತನಕ ಶೆಡ್ನಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಇದ್ರು. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಪ್ರಮುಖ ಪಾತ್ರಧಾರಿಗಳು ಅಂತ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಅಲ್ಲಿಗೆ ಇವರಿಗೆ ಸದ್ಯಕ್ಕೆ ಜಾಮೀನು ಸಿಗೋದು ಕನಸೆ. ಸದ್ಯಕ್ಕಂತೂ ಜಾಮೀನು ಇವರಿಗೆ ಸಿಗಲ್ಲ. ಕೊಲೆಯಾಗುವ ತನಕ, ಪ್ರಾಣ ಹೋಗುವ ತನಕ ಶೆಡ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ರು. ಕೊನೆಗೆ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡು ಶವವನ್ನು ಬಿಸಾಡಿ ಅಂತ ಹೇಳಿ ಅಲ್ಲಿಂದ ದರ್ಶನ್ ಹೊರಟರು. ಇಷ್ಟು ವಿಚಾರವನ್ನು ಈಗ ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಪ್ರಮುಖ ಸ್ಫೋಟಕ ವಿಚಾರಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ರೇಣುಕಾಸ್ವಾಮಿ ಶವದ 4 ಫೋಟೋಗಳನ್ನು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟಲ್ಲಿ. ಏನು ಹೇಳುತ್ತೆ ಈ 4 ಫೋಟೋಗಳು? ಪ್ರಾಣ ಭಿಕ್ಷೆ ಬೇಡ್ತಿರುವ ರೇಣುಕಾಸ್ವಾಮಿ. ಇದು ಪವಿತ್ರ ಗೌಡ ಗೆಳತಿಗೆ ಬಂದ ಫೋಟೋ. ಲಾರಿ ಮುಂದೆ ಕುಳಿತು ಅಂಗಲಾಚ್ತಾ ಇದ್ದಾರಂತೆ ರೇಣುಕಾಸ್ವಾಮಿ. ನನ್ನನ್ನು ಬಿಟ್ಬಿಡಿ, ನನ್ನ ತಪ್ಪಾಯಿತು, ಪ್ರಾಣ ಭಿಕ್ಷೆ ಕೊಡಿ, ಊರಿಗೆ ಹೊಟ್ಟೋಗ್ತೀನಿ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ. ಈ ರೀತಿಯಾದ 4 ಫೋಟೋಗಳು ಹಣ್ಣುಗಾಯಿ ನೀರುಗಾಯಿ ಮಾಡಾಕ್ಬಿಟ್ಟಿದ್ರು. ಅಷ್ಟೊತ್ತಿಗಾಗಲೇ ಹೊಡೆದು ರಕ್ತ ಗಿಕ್ತ ಎಲ್ಲ ಮುಖದಿಂದ ಬರ್ತಾ ಇತ್ತಂತೆ. ದೇಹ ಎಲ್ಲ ರಕ್ತ ಸಿಕ್ತವಾಗಿತ್ತು. ಅಂಥದ್ರಲ್ಲೂ ಪ್ರಾಣ ಭಿಕ್ಷೆ ಬೇಡಿದ್ದಾರೆ ರೇಣುಕಾಸ್ವಾಮಿ. ಲಾರಿ ಮುಂದೆ ಕುಳಿತು ರೇಣುಕಾಸ್ವಾಮಿ ಅಂಗಲಾಚ್ತಾ ಇದ್ದಾರೆ, ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ಅದನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಪ್ರಮುಖವಾಗಿ. ಈ ಗ್ಯಾಂಗ್ನ ಕ್ರೌರ್ಯತೆ, ಈ ಗ್ಯಾಂಗ್ನ ಪೈಶಾಚಿಕತೆ ಹೇಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಚಾರ್ಜ್ ಶೀಟಲ್ಲಿ. ಆಗಲಾದರೂ ಬಿಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಹೆಂಗೋ ಬದುಕೋತಾ ಇದ್ದ. ಆದರೂ ಇವರು ಬಿಡಲಿಲ್ಲ. ಅಷ್ಟು ದೈನ್ಯದಿಂದ ಪ್ರಾಣ ಭಿಕ್ಷೆ ಬೇಡಿದ್ರು ಕೂಡ ಕೊನೆಗೂ ಅವನನ್ನು ಹೊಡೆದು ಕೊಂದು ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಶವದ 4 ಫೋಟೋಗಳನ್ನು ಪೊಲೀಸರು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇರತಕ್ಕಂಥ ಅಂಶಗಳೆಲ್ಲವೂ ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಬಹಳ ಇಂಪಾರ್ಟೆಂಟ್. ಲಾರಿ ಮುಂದೆ ಕುಳಿತು ಅಂಗಲಾಚ್ತಾ ಇದ್ದಾರೆ ರೇಣುಕಾಸ್ವಾಮಿ. ಇದನ್ನು ರಿಟ್ರೀವ್ ಮಾಡಿಕೊಂಡಿರೋ ಫೋಟೋ ಇದು. ಡಿಲೀಟ್ ಆಗಿತ್ತು. ಪವಿತ್ರ ಗೌಡ ಗೆಳತಿಯ ಮೊಬೈಲ್ಗೆ ವಿನಯ್ ಕಳಿಸಿರೋ ಫೋಟೋ ಇದು. ವಿನಯ್ ಅಂತಕ್ಕಂಥ ಆರೋಪಿ ಕಳಿಸಿರ್ತಕ್ಕಂಥ ಫೋಟೋ. ಈ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅಂತಂದರೆ ಕೊಲೆಯ ಕ್ರೌರ್ಯತೆ ಎಷ್ಟಿತ್ತು ಅಂತಕ್ಕಂಥದ್ದನ್ನ ಕೋರ್ಟ್ನ ಗಮನಕ್ಕೆ ತರಬೇಕು. ಅಕಸ್ಮಾತ್ ಪ್ರಾಣ ಹೋಗೋದಕ್ಕೂ ಕೊಲ್ಲಲೇಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಕ್ಕೂ ವ್ಯತ್ಯಾಸ ಇದೆ. ನೀಲಿ ಜೀನ್ಸ್, ಬಿಳಿ ಬನಿಯನ್ ಧರಿಸಿದ್ದ ದರ್ಶನ್ ಅಲ್ಲಿ ಪಟ್ಟಣಗೆರೆ ಶೆಡ್ಡಲ್ಲಿ. ನೀಲಿ ಜೀನ್ಸ್, ಬನಿಯನ್. RR ನಗರ ಮನೆಗೆ ದರ್ಶನ್ ಬಂದ CCTV ದೃಶ್ಯವನ್ನು ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲ ಮುಗಿದ ಮೇಲೆ ನೀಲಿ ಪ್ಯಾಂಟ್ ಮತ್ತು ಕಪ್ಪು ಟೀ ಶರ್ಟ್, ನೀಲಿ ಪ್ಯಾಂಟ್ ಕಪ್ಪು ಟೀ ಶರ್ಟ್ ಅನ್ನು ದರ್ಶನ್ ಧರಿಸಿದ್ರು. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ನಿರಂತರವಾಗಿ ಈ ವಿಚಾರವನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡ್ತಾ ಇದೆ.
ಚಾರ್ಜ್ ಶೀಟ್ನಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳು ಏನು ಎತ್ತ ಎಲ್ಲವನ್ನೂ ಕೂಡ ಈಗಾಗಲೇ ನಾವು ತಿಳಿಸಿದ್ದೀವಿ. ಏನು ಎತ್ತ ಯಾವ್ಯಾವ ವಿಚಾರಗಳನ್ನು ಹೈಲೈಟ್ ಮಾಡಿದ್ದಾರೆ. ನಂಬರ್ 1 ಕವರೇಜ್ ಇದು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಸತತವಾಗಿ ನಿರಂತರವಾಗಿ ಏನಾಯಿತು, ಏನು ಎತ್ತ, ಯಾವ ರೀತಿ ಕೊಲೆಗಳು ನಡೀತು, ಕೊಲೆಯ ಕ್ರೌರ್ಯತೆ ಭಯಾನಕತೆ ಎಷ್ಟಿತ್ತು ಎಲ್ಲವನ್ನ ಕೂಡ ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಆಗಿ ತಾವು ಗಮನಿಸ್ತಾ ಇದ್ದೀರಾ. ನೀಲಿ ಜೀನ್ಸ್, ಬಿಳಿ ಬನಿಯನ್ ಎಲ್ಲ ಧರಿಸಿದ್ರು ಅಂತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. RR ನಗರ ಮನೆಗೆ ದರ್ಶನ್ ವಾಪಸ್ ಬಂದಿದ್ದಕ್ಕೆ CCTV ದೃಶ್ಯ ಉಲ್ಲೇಖ ಮಾಡಿದ್ದಾರೆ. ಇವರು ಹಾಕಿದ್ದ ಬಟ್ಟೆಯಿಂದ ಹಿಡಿದು ಎಲ್ಲ ಸೂಕ್ಷ್ಮ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಚಾರ್ಜ್ ಶೀಟ್ ಮುಖಾಂತರ ಪೊಲೀಸರು ಮಾಡಿದ್ದಾರೆ. ಹೆಚ್ಚು ಕಡಿಮೆ 85 ದಿನಗಳ ಸುದೀರ್ಘ ತನಿಖೆ ಇದು. ಅದರ ರಿಸಲ್ಟ್ ಇವಾಗ ತಾವು ನೋಡ್ತಾ ಇದ್ದೀರಾ. CCTV ದೃಶ್ಯಗಳಾಗ್ಬೋದು, ಟೆಕ್ನಿಕಲ್ ಎವಿಡೆನ್ಸ್, ಮಗದೊಂದು ಎಲ್ಲ ಪ್ರತಿಯೊಂದು ಅಂಶ ಬ್ಯಾಕ್ ಟು ಬ್ಯಾಕ್. ಎಲ್ಲೂ ಇಲ್ಲದ ಮಾಹಿತಿ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ತನಿಖೆ ನಡೆದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ನ ಸ್ಫೋಟಕ ವಿವರಗಳು ಪಬ್ಲಿಕ್ ಟಿವಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ನಿರಂತರವಾಗಿ ಸುದ್ದಿಯನ್ನು ಕೊಡ್ತಾ ಹೋಗಿ ನೀಲಿ ಪ್ಯಾಂಟ್, ಕಪ್ಪು ಟಿ ಶರ್ಟ್ ದರ್ಶನ್ ಧರಿಸಿದ್ರು ಅವತ್ತು ಅಂತಕ್ಕಂಥದ್ದನ್ನ ಮೊದಲೇ ಹೇಳಿದ್ವಿ ನಾವು. ನೀಲಿ ಜೀನ್ಸ್, ಬಿಳಿ ಬನಿಯನ್ನ ಧರಿಸಿದ್ರು ದರ್ಶನ್ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಅಂಶಗಳು. ಎಲ್ಲ ವಿಚಾರಗಳನ್ನು ಕೂಡ ಇಂಚಿಂಚು ಮಾಹಿತಿಯನ್ನ ಕೋರ್ಟ್ಗೆ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಚಾರ್ಜ್ ಶೀಟ್ ಮುಖಾಂತರ ಪೊಲೀಸರು ಮಾಡಿದ್ದಾರೆ. ಸೊ ಇದರಲ್ಲಿ ಒಂದೇ ಒಂದು ವಿಚಾರ ಅಂದರೆ ದರ್ಶನನ A1 ಮಾಡ್ತಾರೆ ಅನ್ಕೊಂಡಿದ್ರು, ಇಲ್ಲ A2 ಆಗೇ ಮುಂದುವರೆದಿದ್ದಾರೆ. ಪವಿತ್ರ ಗೌಡ ಮತ್ತು ದರ್ಶನ್ ಈ ಇಡೀ ಪ್ರಕರಣದ ಪ್ರಮುಖ ಸೂತ್ರಧಾರಿಗಳು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆರಂಭದಲ್ಲಿ ಪ್ರಸ್ತಾವನೆ ಮಾಡ್ತಾರಲ್ಲ, ಪ್ರಸ್ತಾವನೆಯಲ್ಲೇ ಇರುತ್ತೆ ಇದೆಲ್ಲವೂ ಕೂಡ. ಅವರು ಕಂಡುಕೊಂಡ ಸತ್ಯಗಳೇನು ಅಂತಕ್ಕಂಥದ್ದನ್ನ ಪ್ರತಿಯೊಂದನ್ನು ಕೂಡ ಚಾರ್ಜ್ ಶೀಟಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಮತ್ತೊಂದು ಬ್ರೇಕಿಂಗ್, ಚಾರ್ಜ್ ಶೀಟ್ನಲ್ಲಿ 5 ಫೋಟೋಗಳ ಉಲ್ಲೇಖ ಆಗಿದೆ. 5 ಪ್ರಮುಖ ಫೋಟೋಗಳ ಉಲ್ಲೇಖ. ಅದೇನು ಅಂತಂದ್ರೆ, ಫೋಟೋ ನಂಬರ್ 1 ಪ್ರಾಣ ಭಿಕ್ಷೆ ಬೇಡ್ತಾ ಇರುವ ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ನಲ್ಲಿ ನನ್ನನ್ನು ಬಿಟ್ಟುಬಿಡಿ ಅಂತ ದೈನ್ಯದಿಂದ ಕೇಳ್ತಿರೋದು. ಫೋಟೋ ನಂಬರ್ 2 ಪೊಲೀಸ್ ಲಾಠಿ ಮುಂಬದಿ ಪುಡಿಯಾಗಿರೋದು. ಫೋಟೋ ನಂಬರ್ 3 ಹಲ್ಲೆಗೆ ಬಳಸಿರ್ತಕ್ಕಂಥ ನೈಲಾನ್ ಹಗ್ಗ ರೋಪ್. ಫೋಟೋ ನಂಬರ್ 4 ರೇಣುಕಾಸ್ವಾಮಿಗೆ ಥಳಿಸಿರುವ ರಿಪೀಸ್ ಪಟ್ಟಿ. ಎಲ್ಲವನ್ನ ಕೂಡ ಅವರು ತಮ್ಮ ಸುಪರ್ದಿಗೆ ತಗೊಂಡಿದ್ದಾರೆ. ಫೋಟೋ ನಂಬರ್ 5 ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿರುವ ಚಪ್ಪಲಿ. ಇದನ್ನು ಕೂಡ ಅವರೆಲ್ಲರನ್ನೂ ರಿಟ್ರೀವ್ ಮಾಡ್ಕೊಂಡು ತೋರಿಸಿದ್ದಾರೆ. 5 ಫೋಟೋಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಲ್ಲೆಗೆ ಬಳಸಿರುವ ವಸ್ತುಗಳು ಯಾವ್ಯಾವುದು ಮತ್ತು ಸಾಕ್ಷಿಗಳು ಸಿಕ್ಕಿರ್ತಕ್ಕಂಥದ್ದು ಏನೇನು, ಪ್ರಾಣ ಭಿಕ್ಷೆ ಬಿಡ್ತಾ ಇರ್ತಕ್ಕಂಥ ರೇಣುಕಾಸ್ವಾಮಿ ಮೊದಲನೇ ಫೋಟೋ. ಹೀಗೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗ್ತೀನಿ. ಎಸ್ ಮುರಳಿ, ತಾವು ಕಂಡಂತೆ ಈಗ ಚಾರ್ಜ್ ಶೀಟ್ನ ಹೈಲೈಟ್ಸ್ ಏನೇನು? ಅರವಿಂದ್, ಏನಂದರೆ ಸಂಪೂರ್ಣವಾಗಿ ಏನು ತನಿಖೆನ ಮಾಡ್ತಾ ಇದ್ರು. ಸರಿಸುಮಾರು 3991 ಪುಟಗಳು ದೋಷಾರೋಪ ಪಟ್ಟಿಯನ್ನು ಈಗಾಗಲೇ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದು 7 ವ್ಯಾಲ್ಯೂಮ್ನ ಮೂಲಕ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಪ್ರಮುಖವಾಗಿ ಇರುವಂಥ ಅಂಶಗಳೇನಿತ್ತು ಎಲ್ಲನೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿತ್ತು ಮತ್ತು CCTVಯ ಫುಟೇಜಸ್ಗಳೇನಿದೆ ಆ CCTV ಫುಟೇಜಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಅದನ್ನೆಲ್ಲ ಕೂಡ ಕ್ರೋಢೀಕರಿಸ್ಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅರವಿಂದ್, 3 ಪ್ರತ್ಯಕ್ಷ ಸಾಕ್ಷಿಗಳು ಅಂದರೆ ಐ ವಿಟ್ನೆಸ್ಗಳು ಈ ಪ್ರಕರಣ ಇದ್ದಾರೆ ಅನ್ನೋದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಇನ್ನು 27 ಜನರ ಹೇಳಿಕೆಗಳನ್ನು ಅಂದರೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡ್ತಾ ಇರುವಂಥದ್ದು. ಅಂದರೆ ರೇಣುಕಾಸ್ವಾಮಿಯ ಒಂದಷ್ಟು ಫೋಟೋಗಳೇನಿದ್ದಾವೆ, ಸಮತಾ ರೆಡ್ಡಿ ಅವರಿಗೆ ಒಂದು ಫೋಟೋವನ್ನ ವಿನಯ್ ಕಳಿಸ್ತಾನೆ. ಅದು ಆತ ಸತ್ತು ಬಿದ್ದಿರುವಂಥ ಫೋಟೋ ಮತ್ತು ಆತ ಅಂಗಲಾಚಿ ಬೇಡ್ಕೊಡ್ತಾ ಇರುವಂಥ ಫೋಟೋಗಳನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಅದಾದ ನಂತರ ಹತ್ಯೆ ನಡೆದ ಬಳಿಕ ಸರಿಸುಮಾರು 7 ರಿಂದ 8 ಗಂಟೆ ಆಸುಪಾಸಿನಲ್ಲಿ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ ಅಂತಂದ್ರೆ ದರ್ಶನ್ ಅವರ ಮನೆ ಏನಿತ್ತು ಅಲ್ಲಿಗೆ ದರ್ಶನ್ ಅವರು ಅವರ ಕಾರ್ನಲ್ಲಿ ಬರ್ತಾರೆ, ಅವರ ಜೀಪ್ನಲ್ಲಿ ಬರ್ತಾರೆ. ಆ ಸಂದರ್ಭದಲ್ಲಿ ಧರಿಸಿದಂಥದ್ದು ಕರಿ ಬಣ್ಣದ ಟಿ ಶರ್ಟ್ ಇರ್ಬೋದು, ನೀಲಿ ಪ್ಯಾಂಟ್ ಇರ್ಬೋದು, ಅದರ ಫೋಟೋ ಮತ್ತು ಲೂಫರ್ ಶೂ ಅಂದರೆ ಕಪ್ಪು ಬಣ್ಣದ ಲೂಫರ್ ಶೂ ಏನಿತ್ತು ಅದನ್ನ ಹೋಲುವಂಥ CCTV ಫುಟೇಜಸ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಅವರ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಪಡ್ಕೊಳ್ಳೋದಕ್ಕೆ ಅಂದರೆ ಅಲ್ಲಿ ಸೀಸ್ ಮಾಡಿದಂಥ ಫೋಟೋ ಅಂದರೆ ವಸ್ತುಗಳೇನಿತ್ತು ಆ ವಸ್ತುಗಳಲ್ಲಿ ಒಂದು ಲಾಠಿಯನ್ನು ಕೂಡ
ಹಾಕಿದ್ದಾರೆ. ಅಂದರೆ ಪೊಲೀಸ್ ಲಾಠಿ ಏನಿತ್ತು, ಪೊಲೀಸ್ ಲಾಠಿ ಮುಂಬದಿಯ ಭಾಗ ಸಂಪೂರ್ಣವಾಗಿ ಛಿದ್ರ ಆಗಿತ್ತು. ಅಷ್ಟರ ಮಟ್ಟಿಗೆ ಅವರು ಕ್ರೌರ್ಯವನ್ನು ಮೆರೆದಿದ್ದಾರೆ. ಯಾಕೆಂದರೆ ಪೊಲೀಸ್ ಲಾಠಿ ಒಬ್ಬ ವ್ಯಕ್ತಿಗೆ ಹೊಡೆಯೋ ಸಂದರ್ಭದಲ್ಲಿ ಅದು ತುಂಬ ಗಟ್ಟಿಯಾಗಿರುತ್ತೆ, ಅದು ಛಿದ್ರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಆತನ ಸಾವು ಸಂಭವಿಸೋ ತನಕನೂ ಕೂಡ ಹೊಡೆದಿದ್ದಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಇನ್ನೊಂದು ನೈಲನ್ ಹಗ್ಗ, ಅದಾದ ನಂತರ ರಿಪೀಸ್ ಪಟ್ಟಿ, ಅಲ್ಲೇ ಸುತ್ತಮುತ್ತ ಇದ್ದಂಥ ಗಿಡಗಂಟಿಗಳಲ್ಲಿ ನೀಡಿದಂಥ ಏನು ಗಿಡದ ರಂಬೆಗಳು ಅದನ್ನೆಲ್ಲ ಕೂಡ ಮುರಿದುಕೊಂಡು ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸಾವು ಸಂಭವಿಸೋ ತನಕನೂ ಕೂಡ ಮಾಡಿದ್ದಾರೆ ಅನ್ನೋದು ಒಂದು. ಆಮೇಲಿಂದ ಆತ ಒಂದು ಶವದ ಫೋಟೋವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಆ ದೋಷಾರೋಪ ಪಟ್ಟಿಯಲ್ಲಿ ಇರುವಂಥದ್ದು ಒಂದು KA-51M ಅನ್ನೋ ಒಂದು ಲಾರಿಯ ಮುಂದೆ ನೀಲಿ ಕಲರ್ ಜೀನ್ಸ್ ಪ್ಯಾಂಟ್ ಮತ್ತು ಒಂದು ಬಿಳಿ ಬಣ್ಣದ ಟೀ ಶರ್ಟ್ ಬಿಳಿ ಬಣ್ಣದ ಬನಿಯನನ್ನು ಹಾಕೊಂಡು ಶವ ಮಲಗಿಸಿರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಇರುವಂಥದ್ದು. ಆ ಫೋಟೋನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ತರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅರವಿಂದ್. ರೈಟ್ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ, ಮತ್ತಷ್ಟು ಮಾಹಿತಿ ಪಡ್ಕೋತೀನಿ. ಒಟ್ಟಾರೆ ಇವಾಗ ಆ ಶವದ ಫೋಟೋದಿಂದ ಹಿಡಿದು ಹಲವಾರು ಫೋಟೋಗಳ ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.